ಈಗ ಕಿಡ್ನಾಪ್ ಕೇಸ್ನಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ಷರತ್ತುಬದ್ಧ ಜಾಮೀನು ಸಿಕ್ತು. ಆದ್ರೆ ಮುಂದೆ ಏನು? ಎಸ್ಐಟಿ ತನಿಖೆ ಯಾವ ರೀತಿ ಸಾಗುತ್ತೆ? ಯಾವ ರೀತಿ ಇದರಿಂದ ರಿಲೀಫ್ ಪಡೆದುಕೊಳ್ಳಬಹುದು ರೇವಣ್ಣ? ಇಂತಹ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. ಈಗಾಗಲೇ ಒಂದಷ್ಟು ತನಿಖಾ ಪ್ರಕ್ರಿಯೆಯನ್ನ ಎಸ್ಐಟಿ ಅಧಿಕಾರಿಗಳು ಕೂಡ ಮುಗಿಸ್ಬಿಟ್ಟಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಡ್ನಾಪ್ ಮಾಡಿಲ್ಲ ಅಂತ ವಿಡಿಯೋ ರಿಲೀಸ್ ಮಾಡಿದ್ದಾರೆ ಸಂತ್ರಸ್ತೆ. ಒಂದ್ ಕಡೆ ಸಂತ್ರಸ್ತೆಯ ವಿಡಿಯೋ ತನಿಖೆಗೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಮಹಿಳೆಯಿಂದ ಮರು ಹೇಳಿಕೆಯನ್ನ ಪಡೆದುಕೊಳ್ತಾರಂತೆ ಎಸ್ಐಟಿ ಅಧಿಕಾರಿಗಳು. ಕಳೆದ 2 ದಿನಗಳಿಂದ ವೈರಲ್ ಆಗ್ತಾ ಇರುವಂತಹ ವಿಡಿಯೋ, ಮೊದಲು ವಿಚಾರಣೆ ವೇಳೆ ಅವರು ಹೇಳಿದ್ದು ನಿಜಾನಾ, ವಿಡಿಯೋದಲ್ಲಿ ಹೇಳಿದ್ದು ನಿಜಾನಾ ಅನ್ನೋ ಆಯಾಮದಲ್ಲೇ ಎಸ್ಐಟಿ ಅಧಿಕಾರಿಗಳ ತನಿಖೆ ಸಾಗುತ್ತೆ. ಯಾವಾಗ ಈ ಕಿಡ್ನಾಪ್ ಪ್ರಕರಣ ದಾಖಲಾಗುತ್ತೋ, ಒಂದ್ ಕಡೆ ಎಚ್.ಡಿ. ರೇವಣ್ಣ ಅವರ ಬಂಧನ ಆಯಿತು, ನಂತರ ಅವರ ಆಪ್ತರ ಮನೆಯಲ್ಲೇ, ತೋಟದ ಮನೆಯಲ್ಲೇ ಸಂತ್ರಸ್ತೆಯನ್ನ ರಕ್ಷಣೆ ಮಾಡಲಾಯಿತು ಅಂತ ಕೂಡ ಹೇಳಲಾಯಿತು. ಆ ತಕ್ಷಣಕ್ಕೆ ಆಕೆಯನ್ನ ರಕ್ಷಣೆ ಮಾಡ್ಕೊಂಡು ಕರ್ಕೊಂಡು ಬಂದಾಗ ಕೊಟ್ಟಿರುವ ಹೇಳಿಕೆಗೂ ಈಗ 2 ದಿನಗಳಿಂದ ಹರಿದಾಡ್ತಾ ಇರುವಂತಹ ಸಂತ್ರಸ್ತೆಯದ್ದೇ ಎನ್ನಲಾಗಿರುವಂತಹ ಒಂದು ವಿಡಿಯೋಗೂ ಸಾಮ್ಯತೆ ಇಲ್ಲ. ಹಾಗಾಗಿ ಯಾವುದು ನಿಜ? ಆ ಆಯಾಮದಲ್ಲಿ ಎಸ್ಐಟಿ ಅಧಿಕಾರಿಗಳ ತನಿಖೆ ಸಾಗುತ್ತೆ. ರಾಜ್ಯ ರಾಜಕಾರಣದಲ್ಲಿ ಪೆನ್ ಡ್ರೈವ್ ಬಾಂಬ್ ಒಂದ್ ಕಡೆ ಸದ್ದು ಮಾಡ್ತಾ ಇದ್ರೆ, ಅದರಷ್ಟೇ ಜೋರಾಗಿ ಕಿಡ್ನಾಪ್ ಕೇಸ್ ಕೂಡ ಚರ್ಚೆಗೆ ಗ್ರಾಸವಾಗ್ಬಿಟ್ಟಿದೆ. ರೇವಣ್ಣ ಮೇಲೆ ಹೆಗಲೇರಿರುವ ಅಪಹರಣದ ಭೂತ ಪ್ರಕರಣ ಕ್ಷಣಕ್ಕೊಂದು ತಿರುವು ಪಡೆದುಕೊಳ್ತಾನೆ ಇದೆ. ಹಾಗಾದ್ರೆ ಈಗೇನಾಯ್ತು ಅನ್ನೋದ್ರ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ರಿಪಬ್ಲಿಕ್ ಕನ್ನಡದಲ್ಲಿದೆ, ನೋಡ್ಕೊಂಡು ಬನ್ನಿ. ಇವತ್ತು ಟಿವಿ ನೋಡ್ಬೇಕಾದ್ರೆ ಗೊತ್ತಾಯ್ತು ಈ ಥರ ಎಲ್ಲ ಮಾಡ್ತಾರೆ ಅಂತ. ಅದನ್ನು ನೋಡ್ಬಿಟ್ಟು ಯಾಕಪ್ಪ ಹಿಂಗೆ ಮಾಡಿದ್ರು ಅಂತ ಯೋಚನೆ ಬಂತು. ಆದ್ರೆ ನಾನು ಯಾವ ತೊಂದರೆನೂ ಏನು ಆಗಿಲ್ಲ, ಯಾಕೆ ಹಿಂಗೆ ಮಾಡ್ತವ್ರೆ ಅಂತ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಾನು ಇದು ಮಾಡಿದೆ. ಆದರೆ ನಾವು ಈಗ ಯಾವುದಕ್ಕೆ ಅಲ್ಲಿ ಏನು ಯಾರಿಗೆ ಏನು ತೊಂದರೆ ಇಲ್ಲ. ಪವನಕ್ಕನೇಲಿ, ರೇವಣ್ಣಲ್ಲಿ, ಪ್ರಜ್ವಣ್ಣಲ್ಲಿ ಅವರಿಂದ ನಮಗೇನು ತೊಂದರೆ ಇಲ್ಲ. ನಮ್ಮಿಂದ ಅವ್ರಿಗೆ ಏನು ತೊಂದರೆ ಇಲ್ಲ. ಬಾಬಣ್ಣಲ್ಲಿ ಯಾರು ಏನು ತೊಂದರೆ ಮಾಡಿಲ್ಲ. ಅದಕ್ಕೆ ಚೆನ್ನಾಗೇ ನೋಡ್ಕೊಂಡು ಕಳಿಸವ್ರೆ. ಆದರೆ ಈ ಮೊಬೈಲ್ ವಿಡಿಯೋಲಿ ಯಾವುದೇ ನಮ್ಗೆ ಅದಕ್ಕೂ ಸಂಬಂಧನೇ ಇಲ್ಲ, ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ. ಕೇಳಿದ್ರಲ್ವಾ, ಎಚ್.ಡಿ. ರೇವಣ್ಣ ಮೇಲೆ ಈ ಕಿಡ್ನಾಪ್ ಆರೋಪ ಕೇಳಿ ಬಂದಿದೆ. ಆದ್ರೆ ಸಂತ್ರಸ್ತೆಯೇ ವಿಡಿಯೋ ಮಾಡಿ ಯೂಟರ್ನ್ ಹೊಡೆಯುವ ಮೂಲಕ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಇದಕ್ಕೆ ಪೂರಕ ಎಂಬಂತೆ ರಿಪಬ್ಲಿಕ್ ಕನ್ನಡ ಮತ್ತೊಂದು ಸ್ಫೋಟಕ ಸುದ್ದಿ ರಿವೀಲ್ ಮಾಡಿದೆ. ಸಂಬಂಧಿಕರ ಮನೆಯಿಂದಲೇ ಸಂತ್ರಸ್ತೆ ರಕ್ಷಣೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಂಚಲನ ಸೃಷ್ಟಿಸುವ ಸುದ್ದಿ. ಹೌದು, ಅಪಹರಣಕ್ಕೆ ಒಳಗಾದ ಸಂತ್ರಸ್ತೆಯನ್ನ ರಾಜಗೋಪಾಲ್ ತೋಟದಲ್ಲಿ ರಕ್ಷಣೆ ಮಾಡಲಾಗಿತ್ತು ಅಂತ ಹೇಳಲಾಗ್ತಿತ್ತು. ಆದ್ರೆ ಇದು ಸುಳ್ಳು. ಹುಣಸೂರಿನ ಸಂಬಂಧಿಕರ ಮನೆಯಿಂದ ರಕ್ಷಣೆ ಮಾಡಲಾಗಿದೆ ಅಂತ ಸ್ವತಃ ಸಂಬಂಧಿಕರೇ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ದಾರೆ. 12:30 ಬಂದರು ಅವರು. 12:30 ಬಂದಾಗ ನಮ್ಮ ಮನೆಯವರು ಚುಚ್ಚುತ್ತಾ ಕೂತಿದ್ರು. ಆಗ ನಮ್ಮನ್ನ ಕರೆದ್ರು. ಒಳಗಡೆ ಇದ್ದೆ ನಾನು. ಒಳಗಡೆ ಕರೆದಾಗ ಹಿಂಗೆ ಅಂತ ಬಂದವ್ರೆ ಅಂದಾಗ ಕಾಲಿಗೆ ನೀರು ಕೊಟ್ಟೆ. ಒಳಗೆ ಬಂದರು ಅವರು. ಒಳಗೆ ಬಂದಾಗ ಜ್ಯೂಸ್ ಮಾಡಿಕೊಟ್ಟೆ. ಜ್ಯೂಸ್ ಮಾಡಿಕೊಟ್ಟು ಒಂದು ಒಂದು 5 ನಿಮಿಷಕ್ಕೆ ನನ್ನ ಮಗಳ ಜೊತೆ ಮಾತಾಡಬೇಕು ಅಂದರು. ನನ್ನ ಮಗಳ ಜೊತೆ ಮಾತಾಡಬೇಕು ಅಂದಾಗ ನಮ್ಮ ಮನೆಯವ್ರ ಹತ್ರ ಫೋನ್ ಇಸ್ಕೊಬಂದು ಕೊಟ್ಟು ನಮ್ಮ ಅಪ್ಪಂಗೆ ಫೋನ್ ಮಾಡಿ ನಮ್ಮ ಅಪ್ಪನ ಜೊತೆ ಮಗಳಿಗೆ ತಗೊಂಡೋಗಿ ಕೊಡ್ತು ನಮ್ಮಪ್ಪ. ಆಗ ಮಗಳು ಏನು ಮಾತಾಡಿದ್ರೂ ಗೊತ್ತಿಲ್ಲ. ಹಿಂದಿಗಡೆ ಹೋಗಿ ಮಾತಾಡಿದ್ದು, ನಮ್ಮ ಮನೆ ಒಳಗಡೆನೂ ಮಾತಾಡಲಿಲ್ಲ ಅವರು ಮಗಳ ಜೊತೆ. ಆಮೇಲೆ ಅಳಿ ಮೈದಿರು ಬಂದರು ಸಡನ್ನಾಗಿ ಒಂದು ಅರ್ಧ ಗಂಟೆ ಟೈಮ್. ಆಮೇಲೆ ಅಳಿದಿರು ಬಂದು ಅಳಿದಿರು ಬಂದಾದ್ಮೇಲೆ ಪೊಲೀಸವ್ರಿಗೆ ಫೋನ್ ಮಾಡಿದ್ರು. ಅವ್ರಿಗೆ ಅಳಿದಿರಿ ಕೂಡ ಅರೆಸ್ಟ್ ಆಗಿದ್ದಾರೆ. ಇವರೆಲ್ಲ ಕಿಡ್ನಾಪ್ ಮಾಡಿದ್ದಾರೆ ಕಾರಣಕ್ಕಾಗಿ. ನಮಗೆ ಗೊತ್ತಿಲ್ಲ ಸರ್ ಅದೆಲ್ಲ. ಓಕೆ ಆಯ್ತರ ನಮ್ದಾಯ್ತು, ನಮ್ಮ ಕೆಲಸ ಆಯ್ತು. ಇಲ್ಲಿ ಆ ಅಮ್ಮ ಬಂದರು ನೆಂಟ್ರ ಥರ ಹೋದ್ರಷ್ಟೇ. ಅದು ಬಿಟ್ಟರೆ ನಮ್ಗೆ ಇನ್ನೇನು ಗೊತ್ತಿಲ್ಲ. ಯಾವ್ದು ಬಂದಿದ್ದು ಸರ್ ಇಲ್ಲಿಗೆ ಅವರು? ಶನಿವಾರ ಅಂದರೆ 2ನೇ ತಾರೀಕು 4ನೇ ತಾರೀಕು. ಅಲ್ಲ, ಅವ್ರು 29ನೇ ತಾರೀಕು ಕಿಡ್ನಾಪ್ ಆಗಿದ್ದಾರೆ. ಮಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ 4 ದಿನ ಎಲ್ಲೋಗಿರೋ ಎಲ್ಲಿ ಕೇಳಕ್ಕೆ ಹೋಗ್ಲಿಲ್ಲ ಅಂತ. ಅಲ್ಲ, ಅದೇನು ನಮ್ಗೆ ಗೊತ್ತೇ ಇಲ್ವಲ್ಲ. ಓಕೆ, ಗೊತ್ತಿಲ್ಲದ್ರೆ ಹೆಂಗೆ ಕೇಳೋಕ್ಕಾಗ್ತದೆ? ಓಕೆ, ಹಿಂಗೆ ಬಂದ್ರೆ ಈಗ ನೆಂಟರು ಬರ್ತಾರೆ. ಈಗ ನೆಂಟ್ರ ಹತ್ರ ಏನು ಸಮಾಚಾರ, ಅದು ಊಟ ತಿನ್ನಿದ್ದು ಒಂದು ಮಾತಾಡ್ತೀವಿ ಹೊರತು ಬೇರೆ ಏನು ಮಾತಾಡೋಕ್ಕಾಗ್ತದೆ ಅವ್ರ ಹತ್ರ? ಪೊಲೀಸರು ಬಂದು ನಿಮ್ಮ ಮೇಲೆ ಪ್ರಶ್ನೆ ಮಾಡಿಲ್ಲ? ಏನು ಪ್ರಶ್ನೆ ಮಾಡಿಲ್ಲ ನಮಗೆ. ಓಕೆ, ಫ್ಯಾಮಿಲಿಯವರು ಯಾರು ಯಾರು ಬಂದು ಕೇಳಿಲ್ಲ ನಮಗೆ.
ಕಿಡ್ನಾಪ್ ಸಂತ್ರಸ್ತೆ ಸೀಕ್ರೆಟ್. ಮೇ 4ರಂದೇ ಹುಣಸೂರಿನ ಸಂಬಂಧಿಕರ ಮನೆಗೆ ಸಂತ್ರಸ್ತೆ ಬಂದಿದ್ರು. ಆಸ್ಪತ್ರೆಗೆ ತೋರಿಸಲು ಅಂತ ಮಧ್ಯಾಹ್ನ 12 ಗಂಟೆಗೆ ಬಂದಿದ್ರಂತೆ. ಸಂತ್ರಸ್ತೆಯನ್ನ ಸಂಬಂಧಿಕರು ಒಳಗೆ ಕರೆದು ಉಪಚಾರ ಕೂಡ ಮಾಡಿದ್ರು. ಈ ವೇಳೆ ಮಗಳಿಗೆ ಫೋನ್ ಮಾಡಲೆಂದು ಸಂಬಂಧಿಕರ ಫೋನ್ ಪಡೆದಿದ್ರಂತೆ. ಫೋನ್ ಮಾಡಿದ 1 ಗಂಟೆಯಲ್ಲೇ ಎಸ್ಐಟಿ ಸಂಬಂಧಿಕರ ಮನೆಗೆ ಸಂತ್ರಸ್ತೆ ಅಳಿಯನ ಜೊತೆ ಬಂದಿದೆ. ಅಲ್ಲಿಂದ ಸಂತ್ರಸ್ತೆಯನ್ನ ಎಸ್ಐಟಿ ಟೀಮ್ ಕರೆದೊಯ್ತಂತೆ. ಒಟ್ನಲ್ಲಿ ರೇವಣ್ಣ ಹೆಗಲೇರಿದ ಕಿಡ್ನಾಪ್ ಪ್ರಕರಣ ಕ್ಷಣ ಕ್ಷಣಕ್ಕೂ ರೋಚಕ ತಿರುವು ಪಡಿತಾ ಇದೆ. ಇದು ಮುಂದೆ ಯಾವ ಹಂತಕ್ಕೆ